ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೇದಿಕೆ ಮೇಲೆ 7 ಜನ ಇದ್ದೀರಿ. ಐ ಥಿಂಕ್ ಮಂಜು, ಕೆಂಪು ಪೂಜೇರಿ, ಯಶವಂತ್, ಅಮೃತ, ನಾಗರಾಜ್, ಭರತ್ ಹಾಸನ್, ಸುಮಂತ್. ಸೊ ಫೈನಲಿ ನಿಮ್ಮ ಜರ್ನಿ ಇವತ್ತು ಕಾಮಿಡಿ ಕಿಲಾಡಿಗಳಲ್ಲಿ ಎಂಡ್ ಆಗ್ತಾ ಇದೆ. ಡೆಫಿನೆಟ್ಲಿ ನಾವೆಲ್ಲರೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀವಿ. ಬಟ್ ಹೊರಡಕ್ಕಿಂತ ಮುಂಚೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಿ ಮಂಜು. ಇಲ್ಲಿ ತನಕ ಏನಿದ್ದೆ ನನಗೆ ನಿಜವೂ ಖುಷಿ ಇದೆ. ಯಾಕಂದ್ರೆ ಭಗವಂತ ಯಾವ್ದೋ ಮಾದಪ್ಪ ನಮ್ಮ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಯಾವ್ದೋ ಒಂದು ರೂಪದಲ್ಲಿ ನೀವು ಹೋಗು ಮಗನೇ, ಅಲ್ಲಿ ಹೋಗಿ ಏನೋ ಒಂದು ನಿನ್ನ ಕೈಲಾದ ಕಲಾ ಸೇವೆ ಮಾಡು ಪಪ್ಪ ಅಂತಂತು ನನಗೆ ತುಂಬಾ ಖುಷಿ ಇದೆ ಅಣ್ಣ. ಧನ್ಯವಾದಗಳು ಅಕ್ಕ. ನನಗೆ ಈ ವೇದಿಕೆ ಸಿಕ್ಕಿದ್ದಕ್ಕೆ ನಾ ಭಾಳ ಧನ್ಯದೇನಣ್ಣ. ಈ ಶೋಗೆ ಬರೋಕ್ಕಿಂತ ಮುಂಚೆನೇ ಈ ಶೋ ಅಭಿಮಾನಿ, ಇಲ್ಲಿ ಬಂದು ಕಂಟೆಸ್ಟೆಂಟ್ ಆಗಿದ್ವಿ. ಈ ಶೋ ಆದ ನಂತರ ಅಭಿಮಾನಿ ಆಗಿ ಇರ್ತೀವಿ. ಥ್ಯಾಂಕ್ ಯು ಜಿ ಕನ್ನಡ ಅಂತ ಹೇಳ್ತೀನಣ್ಣ. ಈ ವೇದಿಕೆ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು. ನಾ ಏನೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊತ ಇದ್ದೆ, ಆದ್ರೆ ಇಲ್ಲಿ ಭಾಳ ಕಲಿಬೇಕು. ನಾನು ಕಲೀಲಿಲ್ಲ, ಆದ್ರೆ ಬಿಟ್ಟು ಹೋಗಕ್ಕೆ ಯಾರಿಗೂ ಮನಸ್ಸಿಲ್ಲ. ಅಮೃತ, ಖುಷಿ ಅನಿಸ್ತು ಇಲ್ಲಿ ತನಕ ಬಂದಿದ್ದಕ್ಕೆ. ಎಲ್ಲ ಫ್ಯಾಮಿಲಿ ತರ ಇದ್ವಿ, ಎಲ್ರೂ ಭಾಳ ಮಿಸ್ ಮಾಡ್ಕೋತೀನಿ. ಐ ಮಿಸ್ ಯು. ನಾಗರಾಜ್ ತೆಕ್ಕೆಟ್ಟಿ. ಸ್ಪರ್ಧೆ ಅಂದ್ರ ಮೇಲೆ ಒಬ್ರು ಗೆಲ್ಲೇಬೇಕು ಸರ್. ಉಳಿದವ್ರು ಹೋಗ್ಲೇಬೇಕು. ನಾವು ಹೋಗ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಜನ ಈ ಅವಕಾಶಕ್ಕೆ ಕಾಯ್ತಾ ಇರ್ತಾರೆ ಸರ್. ಅಂಥದ್ರಲ್ಲಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಜಿ ಕನ್ನಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೆ ಸರ್. ಎಲ್ಲೇ ಇದ್ರೂ ನಾನು ಕಾಮಿಡಿ ಕಿಲಾಡಿಯ ಮಗನಾಗೇ ಇರ್ತೀನಿ. ಯಾವತ್ತು ಜಿ ಕನ್ನಡ ನನ್ನ ಎದೆಯಲ್ಲೇ ಇಟ್ಕೊಂಡಿರ್ತೀನಿ. ಒಂದು ಕಾಳು ಉಪ್ಪು ಸಾಕು ಹಾಲು ಒಡೆಯಲು, ಒಂದು ಮಾತು ಸಾಕು ಮನೆ ಒಡೆಯಲು, ಒಂದು ಕಲ್ಲು ಸಾಕು ಗಾಜು ಒಡೆಯಲು. ಆದರೆ ನಿಮ್ಮೆಲ್ಲರ ತುಂಬು ಹೃದಯದ ಕೈ ಚಪ್ಪಾಳೆ ಸಾಕು ಈ ಕಾರ್ಯಕ್ರಮ ಯಶಸ್ವಿಯಾಗಲ್ಲ. ಅವಕಾಶ ಮಾಡಿಕೊಟ್ಟಂಥ ಜಿ ಕನ್ನಡ ವಾಹಿನಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಈ ವೇದಿಕೆಗೆ ಬರಬೇಕು ಅಂತ ಕಡಿಮೆ ಅಂದರೆ ಒಂದು 7-8 ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೆ. ಫೈನಲಿ ಸೀಸನ್ 5ಗೆ ಅವಕಾಶ ಕೊಟ್ಟಂಥ ಜಿ ಕನ್ನಡ ವಾಹಿನಿ ಮತ್ತು ಡೈರೆಕ್ಷನ್ ಟೀಮ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಕಡೆಯದಾಗಿ ನಾನು ಜಡ್ಜಸ್ನ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನಮ್ಮ ಜೊತೆ ಇದ್ದಿದ್ದು ಒಂದು ನೆನಪು. ಈ ನೆನಪಿನ ನೀವು ಒಂದು ನೆನಪಿನ ಕಾಣಿಕೆ ಮುಖಾಂತರ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ. ಎಸ್ ಪ್ಲೀಸ್ ಜಡ್ಜಸ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ 7 ಜನಕ್ಕೆ? ಎಲ್ರಿಗೂ ಒಂದು ಸಣ್ಣ ಟಿಪ್ಪಣಿ ಕೇಳಿ ಇನ್ಸ್ಪೈರ್ ಆಗಬಹುದು ಅಂತ ಅನ್ಕೋತೀನಿ. ನೀ ಟಾಪ್ ಹೋದ್ರೆ ಮಾತ್ರ ನೀ ಟಾಪಿಕ್ ಆಗ್ತೀಯಾ. ನೀ ಹೆಡ್ ಆದ್ರೆ ಮಾತ್ರ ಹೆಡ್ಲೈನ್ಸ್ ಅಲ್ಲಿ ಬರ್ತೀಯ. ನಿನ್ನ ಬೆನ್ನಿಂದ ಮಾತಾಡ್ತಾರೆ ಜನ ಅಂದ್ರೆ ಅದರ ಅರ್ಥ ಅವರು ಹಿಂದುಳ್ಕೊಂಡಿದ್ದಾರೆ, ನೀನ್ ಅವ್ರ ಮುಂದೆ ಇದೀಯಾ ಅಂತ ಅರ್ಥ.